ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಸರ್ಕಾರಿ ನೌಕರಿ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಂದು ರೀತಿ ಎಲ್ಲರಿಗೂ ಬೇಕದು, ಒಬ್ಬರಿಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಹುಚ್ಚು ಬೆಳೆದು ಬಿಟ್ಟಿದೆ. ಮನೆಯಲ್ಲಿ ಮಗ ಓದ್ತಾ ಇದ್ದಾನಂದರೆ ಅಲ್ಟಿಮೇಟ್ಲಿ ಒಂದು ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಬೇಕು. ಆ ರೀತಿ ಪೋಷಕರು ಕೂಡ ತಮ್ಮ ಮನಸ್ಸನ್ನು ಏನೋ ಒಂದು ಸರ್ಕಾರಿ ನೌಕರಿ ಮೇಲೆ ಇಟ್ಕೊಂಡು ಬಿಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಹೆಣ್ಣು ಕೊಡುವಂಥ ಪೇರೆಂಟ್ಸ್ಗೂ ಕೂಡ ಇವತ್ತು ಸರ್ಕಾರಿ ನೌಕರಿ ಇರುವಂಥ ವರನೇ ಬೇಕು, ಆ ರೀತಿ ಡಿಮ್ಯಾಂಡ್ ಇದೆ. ಸೊ ಅದಕ್ಕೆ ಹೆಂಗೆ ಆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆಯೋ ಹಾಗೆ ಮಾರ್ಕೆಟಲ್ಲಿ ಸರ್ಕಾರಿ ನೌಕರಿಗೆ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ. ಏನು ಪೋಸ್ಟ್, ಬರೀ ಒಂದು 4 ಪೋಸ್ಟ್ ಬಿಟ್ಟರು ಕೂಡ ಒಂದು 40,000 ಜನ ಅಪ್ಲಿಕೇಶನ್ ಹಾಕೋ ರೇಂಜಿಗೆ ಬಂದು ನಿಂತು ಬಿಟ್ಟಿದೆ ಇವತ್ತು. ಯಾವುದೇ ಪೋಸ್ಟ್ ಬಿಡಲಿ, ಡಿ ಗ್ರೂಪಿಂದ ಹಿಡಿದು ಗ್ರೂಪ್ ಸಿ, ಗ್ರೂಪ್ ಬಿ, ಯಾವ ಪೋಸ್ಟ್ ಬಿಟ್ಟರು ಕೂಡ ಲಕ್ಷಾಂತರ ಜನ ಕಾಂಪಿಟೇಷನ್ ಕೊಡ್ತಾರೆ. ಎಸ್ಪೆಷಲಿ ಇನ್ನು UPSC ಅಂತ ಪರೀಕ್ಷೆಗಳಿಗೆ ಹೇಳಂಗೆ ಇಲ್ಲ, ಈ ರೀತಿ ಕಾಂಪಿಟೇಷನ್ ಇದೆ. ಸೊ ಯಾಕೆ ಈ ಕಾಂಪಿಟೇಷನ್ ಇದೆ ಅಂತಂದರೆ, ಸಮಾಜದಲ್ಲಿ ಇರುವಂಥ ಒಂದು ವ್ಯಾಲ್ಯೂ. ಇವತ್ತು ಖಾಸಗಿ ಕಂಪ್ನಿಯಲ್ಲಿ ಇದ್ಕೊಂಡು 1 ಲಕ್ಷ ದುಡಿತಾನೆ, 10 ಲಕ್ಷ ದುಡಿತಾನೆ ತಿಂಗಳಿಗೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಕೊಡಲ್ಲ. ಸರ್ಕಾರಿ ನೌಕರಿಯಲ್ಲಿ 20,000 ದುಡಿದ್ರು ಅದಕ್ಕೆ ವ್ಯಾಲ್ಯೂ. ಸೊ ಈ ರೀತಿ ಇರುವಂಥ ಸಮಯದಲ್ಲಿ ಹಲವಾರು ಜನ ಬ್ರೋಕರ್ಗಳು ಕೂಡ ಉಟ್ಕೊಂಡ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂತಂದರೆ, ಯಾವುದಾದ್ರೂ ಒಂದು ಇಲಾಖೆಯಲ್ಲಿ SDFD ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಒಂದು 4-5 ಜನ ಮಿನಿಸ್ಟರ್ಗಳ ಹತ್ರ ಒಂದು 4 ಫೋಟೋ ತೆಕ್ಕೊಂಡಿರ್ತಾರೆ. ಯಾರೋ ಒಂದಿಷ್ಟು ಜನ ಹೈಲಿ ಇನ್ಫ್ಲುಯೆನ್ಸ್ಡ್ ಪೀಪಲ್ ನಂಬರ್ಗಳು ಫೋನಲ್ಲಿ ಇರುತ್ತೆ. ಇಷ್ಟಿದ್ದು ಬಿಟ್ಟರೆ ಸಾಕು, ಕಂಡವ್ರ ಹತ್ರ ಹೋಗಿ ನಿಮಗೆ ಯಾವ ನೌಕರಿ ಬೇಕು ಹೇಳಿ, ಎಂಥದ್ದು ಬೇಕು ನಾನು ಮಾಡಿಸ್ಕೊಡ್ತೀನಿ, PSI ಬೇಕಾ, ಅದು ಬೇಕಾ ಅಂಥೇಳಿ ಕೆಲವೊಂದಿಷ್ಟು ಬಿಲ್ಡಪ್ಗಳನ್ನ ತೆಗೆದುಕೊಂಡು ಅವ್ರ ಹತ್ರ ನಂಬಿಕೆ ಬರೋ ರೀತಿ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂಥ ಪ್ರಕರಣಗಳು ಇವತ್ತು ನಡೀತಾ ಇರುವಂಥದ್ದು. ಈಗ ಆಲ್ರೆಡಿ ಹಿಂದೆ ಹಲವಾರು ಪ್ರಕರಣಗಳು ನಡೆದು ಹೋಗಿದೆ. ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ವಿಪರೀತ. ಈ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ನೀವು ಕೇಳಂಗೇ ಇಲ್ಲ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾನೇ ಒಂದು ಪ್ರತ್ಯಕ್ಷವಾಗಿ ಪ್ರಕರಣ ನೋಡಿದ್ದು ಅಂತಂದರೆ, ಒಂದು ಪೇಪರ್ ಅಂಗಡಿ ಇಟ್ಕೊಂಡಿರೋನು, ಅಂದರೆ ನಾರ್ಮಲಾಗಿ ನ್ಯೂಸ್ ಪೇಪರ್ ಮಾರ್ತಕ್ಕಂಥವ್ರು, ಆತನಿಗೆ ಎಲ್ಲಿಂದ ಇನ್ಫ್ಲುಯೆನ್ಸ್ ಇತ್ತು, ಆತನ ಹೆಂಗೆ ನಂಬಿದ್ರೋ ಗೊತ್ತಿಲ್ಲ, ಆತನಿಗೆ 50 ಲಕ್ಷ ಕೊಟ್ಟಿದ್ರು ಒಬ್ಬರು, ಯಾರೋ ಒಂದು KPSC ಒಂದು ಜಾಬ್ ಮಾಡಿಸ್ಕೊಡ್ತಾನೆ ಅಂತ. ಆಮೇಲೆ ಆತ ಒಂದು 5-6 ವರ್ಷ ಯಾವುದು ಏನು ಮಾಡಿಸ್ಕೊಡಲ್ಲ ಅಂತ ಗೊತ್ತಾದ ಮೇಲೆ ಹಣನೂ ಇಲ್ಲ, ಆತ ಊರಲ್ಲೂ ಇಲ್ಲ, ಊರು ಬಿಟ್ಟು ಪರಾರಿಯಾಗಿದ್ದ. ಈ ರೀತಿ ಪ್ರಕರಣಗಳು ನಡೀತಾ ಇರುವಾಗ ಯಾಕೆ ನಾನು ಇದನ್ನು ಹೇಳಿದೆ ಅಂತಂದರೆ, ಇವತ್ತು ನಿನ್ನೆ ಒಂದು ಪತ್ರಿಕೆಯಲ್ಲಿ ನೋಡಿರ್ಬೋದು, 25 ಲಕ್ಷ PSI ನೌಕರಿ ಕೊಡಿಸ್ತೀನಿ ಅಂತೇಳಿ ಹಾವೇರಿಯಲ್ಲಿ ಒಬ್ಬ ವ್ಯಕ್ತಿಯಿಂದ ಇಸ್ಕೊಂಡಿರೋವಂಥದ್ದು, ಒಬ್ಬ ಯಾರೋ FDA. ಅದಕ್ಕೆ ದಯವಿಟ್ಟು ಯಾರಿಗೆ ಆಸೆ ಇರಬೇಕು ನಿಜ, ಅದರ ಪೂರ್ತಿ ಮನುಷ್ಯನಿಗೆ ದುರಾಸೆ ಇರಬಾರ್ದು. ನಮಗೆ ಸಿಗುತ್ತೆ, ಹೌದು, ಪ್ರಾಮಾಣಿಕವಾಗಿ ಓದಿ ಪ್ರಯತ್ನಪಟ್ಟು ಹುದ್ದೆಯನ್ನು ಪಡ್ಕೊಳ್ಳಿ, ಆಗಿಲ್ವಾ ಬಿಟ್ಟು ಬೇರೇನೋ ಕೆಲಸ ಮಾಡಿ. 50 ಲಕ್ಷ ಇದ್ದರೆ ನೀವು ಯಾಕೆ ಸರ್ಕಾರಿ ನೌಕರಿ ಮಾಡೋಕ್ಕೆ ಹೋಗ್ತೀರಾ? 50 ಲಕ್ಷಕ್ಕೆ ಬೇರೇನೋ ಬಿಸ್ನೆಸ್ ಮಾಡ್ಕೊಂಡು ಬದುಕ್ಬೋದು. ಆ ರೀತಿ ಇನ್ನು ಕೆಲವರು PSI ಹಗರಣದಲ್ಲಿ ನೋಡಿದ್ರೆ ಗುಲ್ಬರ್ಗದಲ್ಲಿ ಏನಾಯಿತು, ಹಣ ಕೊಟ್ಟವ್ರಿಗೆ ಹಣನೂ ಇಲ್ಲ. ಕೆಲವರು ನೌಕರಿಲಿದ್ದವರು ಬಂಗಾರದಂಗೆ ಪೊಲೀಸ್ ಕಾನ್ಸ್ಟೇಬಲ್ ನೌಕರಿ ಇದ್ದರು, ಆ ನೌಕರಿ ಬಿಟ್ಟು PSI ಇಲ್ಲಿಗೆ ದುಡ್ಡು ಕೊಟ್ಟು ಹೊಂದಿಸಿ ರೆಡಿ ಮಾಡ್ಕೊಂಡವ್ರು ಆ ಕಡೆ PSI ನೌಕರಿನೂ ಇಲ್ಲ, PCನೂ ಇಲ್ಲ, ದುಡ್ಡು ಇಲ್ಲ, ಹೊಲನೂ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಬಂದೋದಾಗಿದೆ. ಸೊ ಅದಕ್ಕೆ ತುಂಬ ಜನ ಕೇಳ್ತಾ ಇರ್ತೀರ. ನಾನು ತುಂಬ ಜನರ ಹತ್ರ ನೋಡಿದ್ದೀನಿ. ಏನು ಅಂತಂದರೆ, ಈ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಹೆಂಗಿದ್ರು KPSC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ನಮ್ಮ ತಾಲೂಕವರೇ ಇದ್ದಾರೆ. ಅವ್ರಿಗೆ ಸುತ್ತಮುತ್ತ ಸುಮ್ಮನೆ ಮಾತಾಡ್ತಿರ್ತಾರೆ, ಅದೇನೋ ಅವ್ರಿಗೆ ಪರಿಚಯ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಹೇಳ್ರಿ, ನಿಮ್ದು ಯಾವ್ದಾದ್ರು ಕೆಲಸ ಆಗಬೇಕಿದ್ರೆ ಹೇಳ್ರಿ, ಮಾಡಿಸ್ಕೊಡ್ತೀವಿ. ಯಾವ್ದು SDFD ಬೇಕಾ, ಯಾವ್ದು ಮಾಡಿಸ್ಕೊಡೋಣ ಅಂತ. ಅದು ಹೆಂಗೆ ಹೇಳ್ತಾರೆ ಅಂದರೆ, ಈ ಮಾರ್ಕೆಟ್ಗೆ ಹೋಗಿ ಈ ತರಕಾರಿ ತೊಗೊಂಬರ್ತೀವಲ್ಲ, 25 ರೂಪಾಯಿ ಟೊಮಾಟೊ ಹಿಂಗೆ ಕೆಜಿ, ಆ ರೀತಿ ನಿಮ್ಗೆ ಯಾವ ನೌಕರಿ ಬೇಕು ಹೇಳಿ ಮಾಡಿಸ್ಕೊಟ್ಟು ಬಿಡ್ತೀವಿ ಅಂತ ಹೇಳ್ತಾರೆ. ಅದು ಹೆಂಗೆ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆಯೋ ಗೊತ್ತಾಗ್ತಿಲ್ಲ, ಅಥವಾ ಅವರಿಂದ ಆ ರೀತಿ ಸಪೋರ್ಟ್ ಮಾಡುವಂಥ ಜನ ಇದ್ದಾರೆ. ದಯವಿಟ್ಟು ನಿಮ್ಮ ಸುತ್ತಮುತ್ತ ಯಾರಾದರೂ ಇಂಥವ್ರು ಇದ್ದರೆ ಅವರಿಂದ ಸ್ವಲ್ಪ ದೂರ ಇರಿ. ಸ್ವಲ್ಪ ಅಂಥವ್ರ ಬಗ್ಗೆ ನಿಗಾ ಇಟ್ಟಿರಿ. ಯಾರ ಹತ್ರ ಏನು ಚಲನವಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ, ಯಾರ ಹತ್ರ ದುಡ್ಡು ಇಸ್ಕೊಳ್ತಾರೆ, ಏನು ಮಾಡೋದು. ಕಾರಣ ಹಲವಾರು ಜನ ಮುಗ್ಧರನ್ನ ಈ ರೀತಿ ಇವರು ವಂಚಿಸಿದ್ದಾರೆ. ಒಬ್ರನ್ನಿಬ್ಬರನ್ನಲ್ಲ, ತುಂಬ ಜನ. ಹಿಂದೆ ಒಂದು ಪ್ರಕರಣ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ KS ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ಪಾಪ 1 ಎಕರೆ ಇದ್ದಿದ್ದವ್ರ ಜಮೀನು, ಆ 1 ಎಕರೆ ಆತ ಬಡ ರೈತ, ಅದನ್ನು ಮಾರಿ ಮಗಂದು ನೌಕರಿ ಆಗುತ್ತಂತೆ ಕೊಟ್ಟರೆ, ఇక్కడ ನೌಕರಿನೂ ಇಲ್ಲ, ಆ ಜಮೀನೂ ಇಲ್ಲ. ಈ ರೀತಿ ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಿ. ಆಸೆಗೆ ಒಳಗಾಗಕ್ಕೆ ಹೋಗಬೇಡಿ. ನೀವು ಯಾವಾಗ ಆಸೆ ಆಮಿಷಕ್ಕೆ ಬಲಿಯಾಗ್ತೀರಿ ಅಂತ ಗೊತ್ತಾಗುತ್ತೋ ಆವಾಗ ನಿಮ್ಮನ್ನು ಯಾಮಾರಿಸೋರು ಕೂಡ ಸುತ್ತಮುತ್ತ ಹುಟ್ಕೊಳ್ತಾರೆ. ನಿಮಗೆ ನಿಮ್ಮ ಹಣೆ ಬರದಲ್ಲಿ ಬರೆದಿತ್ತು, ನಿಮ್ಮ ಅದೃಷ್ಟದಲ್ಲಿ ಅದಿತ್ತು, ನೀವು ಪರಿಶ್ರಮ ಹಾಕಿದ್ರಿ ಅಂತಂದರೆ ನಿಮ್ಗೆ ಆ ನೌಕರಿ ಸಿಕ್ಕೇ ಸಿಗುತ್ತೆ. ಅದಿಲ್ಲ ಅಂತಂದರೆ ಬದುಕೇ ಇಲ್ಲ, ಮುಗಿದೋಯ್ತು ಅಂತಲ್ಲ. ಇವತ್ತು ತುಂಬ ಜನ ನೋಡ್ತಾ ಇದ್ದೀನಿ ನಾನು, ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ. ಯಾವಾಗ ನೀವು ಇದು ಪ್ರಾರಂಭ ಮಾಡ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್, ಯಾವಾಗ ನಿಲ್ಲಿಸ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಒಂದು ಹಂತ ಬರುತ್ತೆ,
ಅವಾಗ ಸಾಕು ಮಾಡಿ ನಾವೇನೋ ಮಾಡ್ಕೋಬೇಕು, ಬೇರೆ ಏನೋ ದಾರಿ ಹುಡ್ಕೋಬೇಕು ಅಂತ ನಿಮ್ಮಲ್ಲಿ ಬರಬೇಕು. ಅವಾಗೂ ಆ ಮೆಚುರಿಟಿ ಬರಲಿಲ್ಲ, ಇಲ್ಲ ನಾನು ಅದೇ ಮಾಡ್ತೀನಿ ಅಂತಂದರೆ ಖಂಡಿತವಾಗಿ ಅದು ಮುಂದೊಂದು ದಿನ ಬಹುದೊಡ್ಡ ಹೊಡೆತವನ್ನು ಬದುಕಿಗೆ ಕೊಟ್ಟು ಬಿಡುತ್ತೆ. ಈಗಿರೋ ಎಟ್ ಪ್ರೆಸೆಂಟ್ ಕಾಂಪಿಟೇಷನ್ ವರ್ಲ್ಡಲ್ಲಿ ಏನಾದರೂ ಒಂದು ಮಾಡಿ ಬದುಕಲೇಬೇಕು. ಇವತ್ತು ದುಡ್ಡು ಎಲ್ಲದಕ್ಕೂ ಇಂಪಾರ್ಟೆಂಟ್ ಇದೆ. ಪ್ರತಿಯೊಬ್ಬನಿಗೂ ಪ್ರತಿದಿನ ಒಬ್ಬ ಸುಮ್ಮನೆ ನಾರ್ಮಲಾಗಿ ಏನೂ ಇಲ್ಲ ಅದರಂದ್ರೆ 500ರಿಂದ 1000 ರೂಪಾಯಿ ಖರ್ಚಿರುತ್ತೆ, ಅಂಥ ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಆದಷ್ಟು ಎಚ್ಚರಿಕೆಯಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ರೀತಿ ಯಾರ್ಯಾರಿಗೂ ಹಣ ಕೊಟ್ಟು ಕಳ್ಕೊಳ್ಳೋ ಬದಲು ನೀವು ಓದಿ ಪರಿಶ್ರಮ ಹಾಕಿ ಮಾಡ್ಕೊಳ್ಳಿ. ಎಲ್ಲಿವರೆಗೆ ಈ ರೀತಿ ಹಣ ಕೊಟ್ಟು ಆಯ್ಕೆ ಆಗಬೇಕನ್ನೋರು ಇರ್ತಾರೋ ಅಲ್ಲಿವರೆಗೂ ಇಂಥವ್ರು ಇರ್ತಾರೆ. ಅಲ್ಲಿವರೆಗೂ KPSC ಅಂತವ್ರು ಇಂಥ ಭ್ರಷ್ಟಾಚಾರವನ್ನು, ಅವ್ರಿಗೆ ಹಣ ಕೊಡೋರೆ ಯಾರಿಲ್ಲ ಅಂದ್ರೆ ಅದು ಹೆಂಗೆ ಅವ್ರು ಹುದ್ದೆಗಳನ್ನ ಮಾರ್ಕೊಳ್ತಾರೆ ಹೇಳಿ? ಕೊಡೋರು ಇರೋವರೆಗೂ ತೆಗೆದುಕೊಳ್ಳೋರು ಇರ್ತಾರೆ, ಮೋಸ ಮಾಡೋರು ಇರ್ತಾರೆ. ಅದಕ್ಕೆ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾ ಧನ್ಯವಾದ.